ನಮಸ್ಕಾರ ಸ್ನೇಹಿತರೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದಾಗ ಅಭೂತಪೂರ್ವ ಜಯ ಸಿಕ್ಕಿತ್ತು ಕಾಂಗ್ರೆಸ್ಗೆ. ಅದಾದ ಮೇಲೆ ಸರ್ಕಾರ ಸಹ ರಚನೆಯಾಗಿತ್ತು. ಕಾಂಗ್ರೆಸ್ ಅಂದ್ರೆ ಕೇವಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಅದಕ್ಕೆ ಅವರ ಶ್ರಮನೂ ಇದೆ, ಅದನ್ನು ಯಾರೂ ಅಲ್ಲಗಳೆಯೋದಿಲ್ಲ. ಸಿಎಂ ಸಿದ್ದರಾಮಯ್ಯನವರಾಗಿದ್ರೆ ಈ ಕಡೆ ಡಿಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಪವರ್ಫುಲ್ ಆಗಿದ್ರು. ಪಕ್ಷದ ಮೇಲೆ ಅಷ್ಟೇ ದೊಡ್ಡ ಮಟ್ಟದ ಹಿಡಿತ ಹೊಂದಿದ್ರು ಕೂಡ ಎಲ್ಲ ನಿರ್ಧಾರಗಳನ್ನು ಈ ಇಬ್ಬರೇ ನಾಯಕರುಗಳು ಏಕಪಕ್ಷೀಯವಾಗಿ ತೆಗೆದುಕೊಳ್ತಾ ಇದ್ರು. ಸರ್ಕಾರ ಬಂದು 1 ವರ್ಷ ಸರಿಯಾಗಿದೆ. 2024ರ ಚುನಾವಣೆ ಸಹ ಬಂತು, ಲೋಕಸಭಾ ಚುನಾವಣೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಅತ್ಯುತ್ಸಾಹದಿಂದ ರಣೋತ್ಸಾಹದಿಂದ ಲೋಕಸಭಾ ಚುನಾವಣೆಗೂ ಸಹ ಹೋದ್ರು. ಆದ್ರೆ ಫಲಿತಾಂಶ ಬಂದಾಗ ಈ ಇಬ್ಬರು ನಾಯಕರಿಗೆ ದೊಡ್ಡ ಆಘಾತ ಕಾದಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಅವ್ರು ಹೇಳ್ಕೋಬಹುದು, ನಾವು 1 ಸೀಟಿಂದ 9 ಸೀಟ್ಗೆ ಹೋದ್ವಿ ಅಂತ. ಆದ್ರೆ ನೀವು ಪಡೆದಿದ್ದಂತ ಮ್ಯಾಂಡೇಟ್ ಎಂತದ್ದು ವಿಧಾನಸಭೆಯಲ್ಲಿ, ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಿಮಗೆ ಬರಬೇಕಾದ ಲೋಕಸಭಾ ಸೀಟುಗಳು 20ಕ್ಕೂ ಹೆಚ್ಚು. ಆದ್ರೆ ಪಡೆದಿದ್ದು 9 ಮಾತ್ರ. ಸ್ನೇಹಿತರೆ, ಈ ಲೋಕಸಭಾ ಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ನಲ್ಲಿ ಒಂದು ರಿಪೋರ್ಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಸಿಎಂ ಸಿದ್ದರಾಮಯ್ಯನವರ ತಲೆದಂಡಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ನೋಡಿದಂತಹ ಹೈಕಮಾಂಡ್ ಸಿದ್ದು ಅವರಿಗೆ ಕುರ್ಚಿ ಬಿಟ್ಟು ಇಳಿಯೋದಕ್ಕೆ ಸೂಚನೆಯನ್ನು ಸಹ ನೀಡಿದೆ. ಹಾಗಾದ್ರೆ ಏನಿ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲ್ತು, ಹೆಚ್ಚು ಕಡಿಮೆ ಮಕಾಡೆ ಮಲಗಿತ್ತು. ಇದಾದ ಮೇಲೆ ಈಗ ಎಐಸಿಸಿ ಅವರು ಕ್ರಮಕ್ಕೆ ಮುಂದಾಗಿದ್ದಾರೆ. ಸತ್ಯಶೋಧನ ಸಮಿತಿನ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಎಐಸಿಸಿಯಿಂದ ಕಳಿಸಲಾಗಿತ್ತು. ನಿಜಕ್ಕೂ ಆ ಸಮಿತಿ ಮುಂದೆ ಹಾಜರಾಗಿರತಕ್ಕಂತಹ ಕಾಂಗ್ರೆಸ್ನ ಸಚಿವರುಗಳು ಮತ್ತು ಶಾಸಕರುಗಳು ಖಂಡ ತುಂಡವಾಗಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಬಲ್ ಡಿಜಿಟ್ ಹೊಡೆದೇ ಪಡಿತೀವಿ ಅಂತ ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ದಂತ ಕಾಂಗ್ರೆಸ್ ನಾಯಕರು ಸೀಮಿತವಾದದ್ದು ಸಿಂಗಲ್ ಡಿಜಿಟ್ಗೆ. ಯಾಕೆ ಹೀಗಾಯ್ತು ಅನ್ನೋದಕ್ಕೆ ಸ್ಪಷ್ಟ ಕಾರಣಗಳನ್ನ ಕಾಂಗ್ರೆಸ್ನವರು ಈಗ ಕೊಟ್ಟಿದ್ದಾರೆ. ನಿಜಕ್ಕೂ 24ರ ಲೋಕಸಭಾ ಚುನಾವಣೆಯಲ್ಲಿ ಯಾರಿಂದ ಹಿನ್ನಡೆಯಾಯ್ತು, ಯಾರೆಲ್ಲ ಒಳೆಯಿಟ್ಟು ಕೊಟ್ರು, ಮ್ಯಾಚ್ ಫಿಕ್ಸಿಂಗ್ ಎಲ್ಲೆಲ್ಲಿ ಆಯ್ತು, ತಮ್ಮ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿನ ಯಾರ್ಯಾರು ಬಲಿ ಕೊಟ್ರು, ಎಲ್ಲದರ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಸ್ನೇಹಿತರೆ, ಈಗ ಲಿಖಿತ ರೂಪದಲ್ಲಿ ಎಐಸಿಸಿಗೆ ಮಧುಸೂದನ್ ಮಿಸ್ತ್ರಿ ಅವರು ವರದಿಯನ್ನು ಸಲ್ಲಿಸಿದ್ದಾರೆ. ಸೋಲಿಗೆ ಕಾರಣಗಳೇನು ಅನ್ನೋದನ್ನ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಸಚಿವರುಗಳು, ಶಾಸಕರುಗಳು ಮತ್ತು ಕಾರ್ಯಕರ್ತರು ಈ ಸಮಿತಿ ಮುಂದೆ ಹಾಜರಾಗಿ ಸೋಲಿಗೆ ಕಾರಣಗಳೇನು, ಆ ಭಾಗದ ಶಾಸಕರುಗಳು ಮತ್ತು ಸಚಿವರುಗಳು ಯಾವ ರೀತಿ ಅಸಹಕಾರ ಕೊಟ್ರು, ಎಲ್ಲದರ ಬಗ್ಗೆ ಚರ್ಚೆಯಾಗಿದೆ. ಇಲ್ಲಿ ಬಹುತೇಕ ನಾಯಕರು ವ್ಯಕ್ತಪಡಿಸಿರ್ತಕ್ಕಂತ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಅಂದ್ರೆ ಕೇವಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅನ್ಕೊಂಡಿದ್ರು, ಹಾಗಾಗಿ ಈ ಸೋಲಾಯ್ತು ಅಂತ ಡೈರೆಕ್ಟ್ ಆಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ವಿರುದ್ಧನೇ ಬೊಟ್ಟು ಮಾಡಿ ತೋರಿಸಿದ್ದಾರೆ ಎಲ್ಲ ನಾಯಕರು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ನಾಯಕರುಗಳು ವಾಗ್ದಾಳಿಯನ್ನು ನಡೆಸಿದ್ದಾರಂತೆ. ಅದರಲ್ಲಿ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರು ಬರ್ತಾರೆ. ಮಾಧ್ಯಮದ ಮುಂದೆ ಅವರು ಬಹಿರಂಗವಾಗಿ ಹೇಳಿದ್ರು, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ. ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದು ಸಿದ್ದರಾಮಯ್ಯನವರಿಗೆ. ಸ್ನೇಹಿತರೆ, ಈ ರಿಪೋರ್ಟ್ ಸಬ್ಮಿಟ್ ಆಗಿರೋದು ಡೈರೆಕ್ಟ್ ಆಗಿ ಹೈಕಮಾಂಡ್ಗೆ. ಈಗ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಬೆಳವಣಿಗೆಗಳೇನಪ್ಪಾ ಅಂದ್ರೆ, ಹಗರಣಗಳ ಸರ್ಕಾರ ಅಂತೇಳಿ ಹಣೆಪಟ್ಟಿ ಕಟ್ಟಲಾಗ್ತಾ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿರ್ತಕ್ಕಂತ ಮೂಢ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂತ 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಸಿದ್ದು ಅವರ ತಲೆದಂಡಕ್ಕೆ ಸೂಚಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಅವರು ಕೊಟ್ಟಿರ್ತಕ್ಕಂತ ಕಾರಣಗಳು ಪಟ್ಟಿ ಸಹ ಮಾಡಿದ್ದಾರೆ. ಯಾವ ಯಾವ ಕಾರಣಗಳಿಗಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ವಿಫಲವಾಗ್ತಾ ಇದೆ. ಇದರಲ್ಲಿ ಅವ್ರು ಕೊಟ್ಟಿರ್ತಕ್ಕಂತ ಮೊದಲ ಕಾರಣ ಅಂದ್ರೆ 2024ರ ಸೋಲಿಗೆ ಕಾಂಗ್ರೆಸ್ ಶಾಸಕರು ಬಿಜೆಪಿ ನಾಯಕರ ಜೊತೆ ಕೈ ಜೋಡಿಸಿದ್ದೇ ಕಾರಣ ಅನ್ನೋ ಗಂಭೀರ ಆರೋಪನ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕರ ಹೊಂದಾಣಿಕೆಯಿಂದಲೇ ಕೆಲವು ಕಡೆ ಕಾಂಗ್ರೆಸ್ ಸೋತಿದೆ. ಗೆಲ್ಲಬಹುದಾದ 4-5 ಕ್ಷೇತ್ರಗಳನ್ನು ಈ ಹೊಂದಾಣಿಕಾ ಪಾಲಿಟಿಕ್ಸ್, ಮ್ಯಾಚ್ ಫಿಕ್ಸಿಂಗ್ ಪಾಲಿಟಿಕ್ಸ್ ನಿಂದಾಗೆ ಕಾಂಗ್ರೆಸ್ ಸೋತಿದೆ ಅಂತ ಖುದ್ದು ಕಾಂಗ್ರೆಸ್ಸಿಗರೇ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಪ್ರಮುಖವಾದ ಸಚಿವರಿದ್ದಾರೆ, ಶಾಸಕರು ಸಹ ಇದ್ದಾರೆ.
ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದು ಕಾಂಗ್ರೆಸ್ ಶಾಸಕರು ಗೆಲ್ತಾರೆ. ಅದೇ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ ಬಿಜೆಪಿಗೆ ಲೀಡ್ ಕೊಡ್ತಾರೆ. ಅದಕ್ಕೆ ಸ್ಪಷ್ಟವಾದ ಒಂದು ಉದಾಹರಣೆ ಸಹ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಕಾಂಗ್ರೆಸ್ ಸೋಲಿಗೆ ಅಲ್ಲಿನ ಶಾಸಕರು ಮತ್ತು ಉಸ್ತುವಾರಿ ಸಚಿವರ ಹೊಂದಾಣಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷ ವಿಜಯಪುರವನ್ನು ಕಳೆದುಕೊಳ್ತು. ಕಾಂಗ್ರೆಸ್ ಶಾಸಕರು ಬಿಜೆಪಿ ಜೊತೆಗೆ ಮಾಡಿಕೊಂಡಿದ್ದ ಮ್ಯಾಚ್ ಫಿಕ್ಸಿಂಗ್ ನಿಂದಾಗಿ ವಿಜಯಪುರದಲ್ಲಿ ಸೋಲಾಗಿದೆ. ಇದನ್ನು ಸ್ಪಷ್ಟವಾಗಿ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಖುದ್ದು ಯಾವ್ಯಾವ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಲಾಗಿದೆಯೋ ಅಲ್ಲೆಲ್ಲ ಬಿಜೆಪಿಗೆ ಲೀಡ್ ಬರ್ತಾ ಇದೆ. ನೀವು ಮುಂದೆ ಕಾಂಗ್ರೆಸ್ ಪಕ್ಷನ ಉಳಿಸಬೇಕು ಅಂದ್ರೆ ಈಗ ನಡೀತಾ ಇರತಕ್ಕಂತ ಮ್ಯಾಚ್ ಫಿಕ್ಸಿಂಗ್ ನ ನಿಲ್ಲಿಸಲೇಬೇಕು ಅಂತ ಕಾಂಗ್ರೆಸ್ನ ಶಾಸಕರು ಮಧುಸೂದನ್ ಮಿಸ್ತ್ರಿ ಅವರ ಸತ್ಯಶೋಧನಾ ಸಮಿತಿ ಎದುರುಗಡೆ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಸ್ಪೆಷಲ್ ಆಗಿ ಇಲ್ಲಿ ಸಿಎಂ ಅವರು ಮತ್ತು ಡಿಸಿಎಂ ಅವರ ನಾಯಕತ್ವದ ಬಗ್ಗೆನೂ ಉಲ್ಲೇಖ ಆಗಿದೆ. ಇಬ್ರು ನಾಯಕರು ಶಾಸಕರನ್ನು ಕಾರ್ಯಕರ್ತರನ್ನು ಸರಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ತಾವೇ ಇಬ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ಸರ್ಕಾರ ಯಾಕೆ ಬೇಕು, ಸಚಿವರು ಅಂತ ನಾವ್ಯಾಕಿರ್ಬೇಕು, ಅವರಿಬ್ಬರೇ ಸಿಎಂ ಮತ್ತು ಡಿಸಿಎಂ ಸರ್ಕಾರವನ್ನು ನಡೆಸಿಕೊಂಡು ಹೋಗ್ಲಿ ಅನ್ನುವಂತ ಗಂಭೀರ ಆರೋಪಗಳನ್ನು ಸಹ ಕಾಂಗ್ರೆಸ್ನ ಶಾಸಕರು ಮಾಡಿದ್ದಾರೆ. ಇದು ಈಗ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ತಂದಿರೋದು. ಹೈಕಮಾಂಡ್ ಅವರು ಸಿದ್ದು ವಿಷಯದಲ್ಲಿ ಕಠಿಣವಾದ ನಿರ್ಧಾರಕ್ಕೆ ಬಂದಿರೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭಾ ಚುನಾವಣೆ 2023ರ ವಿಧಾನಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೋಗೋಕ್ಕೂ ಮುಂಚೆ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿತ್ತು. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಣಗಳಾಗಿತ್ತು. ಸಿದ್ದು ಬಣ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ. ಹಾಗಾಗಿ ನಮಗೆ ಜಯ ಸಿಗಲಿಲ್ಲ ಅನ್ನೋದು ಸಹ ಈ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯರು ಕೊಟ್ಟಂತಹ ಸಲಹೆ ಸೂಚನೆಗಳನ್ನು ಪರಿಗಣಿಸದೆ ಟಿಕೆಟ್ ಹಂಚಿಕೆ ಮಾಡಲಾಯಿತು. ಸಿಎಂ ಡಿಸಿಎಂ ಇಬ್ಬರೇ ತಮಗೆ ಬೇಕಾದವರಿಗೆ, ತಮ್ಮನ್ನು ಯಾರು ಬೆಂಬಲ ಕೊಡ್ತಾರೋ ಅವರಿಗೆ ಟಿಕೆಟ್ ಹಂಚಿಕೆ ಮಾಡಿದ್ರು. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿ ಸೋಲಾಯಿತು. ಸಚಿವರ ಕೆಲವು ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟಿದ್ದು ತಪ್ಪು. ಅವರು ಗೆಲ್ಲಲ್ಲ ಅಂತ ಗೊತ್ತಿದ್ದು ಸಹ ಟಿಕೆಟ್ ಕೊಟ್ಟಿದ್ ಯಾಕೆ ಅನ್ನುವ ಪ್ರಶ್ನೆಗಳನ್ನು ಸಹ ಎತ್ತಲಾಗಿದೆ. ಉದಾಹರಣೆಗೆ ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದನ್ನು ಪ್ರಶ್ನಿಸಲಾಗಿದೆ. ಶಿವಾನಂದ ಪಾಟೀಲ್ ಅವರ ಪುತ್ರಿಗೆ ಟಿಕೆಟ್ ಕೊಟ್ಟಿದ್ದನ್ನು ಸಹ ತಪ್ಪು. ಅಭ್ಯರ್ಥಿ ಗೆಲ್ಲಲ್ಲ ಅಂತ ಗೊತ್ತಿದ್ದು ಸಹ ಕಾಂಗ್ರೆಸ್ನವರು ಸಚಿವರ ಪುತ್ರಿಯರಿಗೆ ಟಿಕೆಟ್ ಕೊಟ್ಟಿದ್ದು ತಪ್ಪು. ಹೀಗಾಗಿ ಹಿನ್ನಡೆಯಾಯಿತು ಅನ್ನುವ ಮಾತುಗಳು, ಅಭಿಪ್ರಾಯಗಳು ಶಾಸಕರು ಮತ್ತು ಕೆಲವು ಸಚಿವರಿಂದ ವ್ಯಕ್ತ ಆಗಿದೆ. ಸಚಿವ ಸಂಪುಟದಲ್ಲೂ ಸಿಎಂ ಡಿಸಿಎಂ ಅವರು ತಮ್ಮ ಬೆಂಬಲಿಗರನ್ನೇ ಸೇರಿಸಿಕೊಂಡಿದ್ದಾರೆ. ಈ ಕಡೆ ನಿಗಮ ಮಂಡಳಿಗಾದ್ರೂ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಣೆ ಹಾಕಬೇಕು ತಾನೆ. ಆದ್ರೆ ಅಲ್ಲೂ ಸಹ ಎಡವಟ್ಟು ಮಾಡಲಾಗಿದೆ. ಸಿಎಂ ಮತ್ತು ಡಿಸಿಎಂ ಅವರ ಬೆಂಬಲಿಗರಿಗೆ ಹೆಚ್ಚಿನದಾಗಿ ಮಣೆ ಹಾಕಿದ್ದಾರೆ. ಇದು 24ರ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಗೆ ಕಾರಣ ಆಗಿದೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯನ ವಿಶ್ವಾಸಕ್ಕೆ ಪಡೆಯುವಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ಸಫಲರಾಗಿಲ್ಲ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಹಾಸನವನ್ನು ಹೊರತುಪಡಿಸಿ ಒಕ್ಕಲಿಗ ಸಮುದಾಯದ ವೋಟ್ಗಳು ಈ ಬಾರಿ ಕಾಂಗ್ರೆಸ್ಗೆ ಬಿದ್ದಿಲ್ಲ. ಇನ್ನು ಲಿಂಗಾಯತ ಸಮುದಾಯದ ವೋಟ್ಗಳು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ನಾಯಕತ್ವದಿಂದಾಗಿ ಕಾಂಗ್ರೆಸ್ಗೆ ಬಿದ್ದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಂ ಬಿ ಪಟೇಲ್ರು ಅವರ ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿಲ್ಲ. ಈ ಕಡೆ ಸೌದಿ ಅವರು ಅಥಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಕೊಟ್ಟಿಲ್ಲ ಅನ್ನುವ ಮಾತುಗಳು ಸಹ ವ್ಯಕ್ತ ಆಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಲೋಪದೋಷಗಳ ಸರಮಾಲೆನೆ ಈಗ ಸಿಎಂ ಸಿದ್ದು ತಲೆಗೆ ಕಟ್ಟಲಾಗಿದೆ. ಅದರ ಹಿಂದೆ ಈಗ ಮುಡಾ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ. ಹೀಗಾಗಿ ಹೈಕಮಾಂಡ್ ಸಹ ಕರ್ನಾಟಕದ ವಿಷಯದಲ್ಲಿ ಬೇಸತ್ತು ಹೋಗಿದೆ. ಮೊನ್ನೆ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದಾಗ ರಾಜೀನಾಮೆಯ ಪ್ರಸ್ತಾಪವನ್ನು ಸಹ ಹೈಕಮಾಂಡ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಿದ್ದು ಕುರ್ಚಿಯಿಂದ ಇಳಿದ್ರೂ ಯಾವುದೇ ಅನುಮಾನಗಳಿಲ್ಲ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.